ಚಿಂಚೋಳಿ ನಗರದಲ್ಲಿರುವಂಥ ಇಲ್ಲಿನ ಅಧಿಷ್ಠಾನ ದೇವತೆಗಳಾಗಿರುವಂಥ ಜಗನ್ಮಾತೆ ಕಾಳಿಕಾಂಬೆಯ ಅಡಿದಾವರಗಳಲ್ಲಿ ಹಾಗೂ ಜಗದ್ಗುರು ಮೌನೇಶ್ವರರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಚಿಂಚೋಳಿ ತಾಲೂಕಾ ವಿಶ್ವಕರ್ಮ ಸಮಾಜದ ವತಿಯಿಂದ ಆಯೋಜನೆ ಮಾಡಿರುವಂತಹ ಈ ಸಭೆಯಲ್ಲಿ ಈ ವೇದಿಕೆ ಮೇಲೆ ನಮ್ಮೊಂದಿಗೆ ಆಗಮಿಸಿರುವ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರೋಹಿತ್ ಭಾಯಿ ಕಲ್ಲೂರ್ ಅವರೇ, ಕಲಬುರಗಿ ಜಿಲ್ಲಾ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾದಂಥ ಮಂಗಲ ಅರಣ್ಕಂಡ್ರವರೇ, ಚಿಂಚೋಳಿ ಸಮಾಜದ ವತಿಯಿಂದ ಮುಖಂಡರಾಗಿ ಈ ವೇದಿಕೆ ಮೇಲೆ ಕುಳಿತಿರುವಂತಹ ಮಲ್ಲಿಕಾರ್ಜುನ ವಿಶ್ವಕರ್ಮರವರೇ, ಇದೇ ವೇದಿಕೆ ಮೇಲೆ ನಮ್ಮೊಂದಿಗೆ ಆಸೀನರಾಗಿರುವಂತಹ ಯುವ ಘಟಕದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಯುವ ಘಟಕದ ಉಪಾಧ್ಯಕ್ಷರಾದಂತಹ ಭಾಗೇಶ್ ವಿಶ್ವಕರ್ಮರವರೇ, ನಮ್ಮೊಂದಿಗೆ ಚಿಂಚೋಳಿ ತಾಲೂಕದ ಮೇಲೆ ಸಮಾಜದ ಸಂಘಟನೆ ಒಗ್ಗೂಡಿಸಬೇಕು, ಇಲ್ಲಿಯ ಸಮಾಜ ಬಾಂಧವರು ಒಂದಾಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಆಗಮಿಸಿರ್ತಕ್ಕಂಥ ಕಾಳಗಿ ತಾಲೂಕಿನ ಅಧ್ಯಕ್ಷರಾದಂತಹ ಮೋನಪ್ಪ ಮಂಗಲಿಗೆಯವರೇ, ಹಾಗೂ ಇಲ್ಲಿರೋ ಎಲ್ಲರ ಹೆಸರುಗಳು ನಮ್ಮ ಹೆಸರುಗಳು ಹೇಳೋದಕ್ಕೆ ಗೊತ್ತಿದ್ರೂ ಕೂಡ ಸಮಯದ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ನೀವೆಲ್ಲರೂ ನನ್ನ ಹೃದಯದಿಂದ ನಿಮ್ಮನ್ನೆಲ್ಲ ನಾನು ಪರಿಚಯಿಸ್ತೀನಿ, ನಿಮ್ಮ ಹೆಸರುಗಳನ್ನು ಗೊತ್ತು ಅಂತಕ್ಕಂಥ ಒಂದು ಮಾತನ್ನ ಈ ವೇದಿಕೆಯಲ್ಲಿ ಹೇಳುತ್ತಾ, ಚಿಂಚೋಳಿ ವಿಶ್ವಕರ್ಮ ಸಮಾಜ ಅತ್ಯಂತ ಜಾಗೃತವಾಗಿ ಇದೆ ಅನ್ನುವುದಕ್ಕೆ ನಮ್ಮೆಲ್ಲರಿಗೂ ನಿದರ್ಶನವಾಗಿ ಇಲ್ಲಿ ಏನು ಕಾಣಿಸ್ತಪ್ಪ ಅಂದ್ರೆ ಈ ಎರಡು ದೇವಸ್ಥಾನಗಳು ಕಾಣಿಸ್ತವೆ. ಅಂದ್ರೆ ಇಲ್ಲಿ ತಾವೆಲ್ಲರೂ ಸಂಘಟಿತರಾಗಿದ್ದೀರಿ ಮತ್ತು ಸಮಾಜದಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾವಂತ ಹೇಳುವುದಕ್ಕೆ ಈ ದೇವಸ್ಥಾನಗಳು ಕಾಣಿಸ್ತಾವಂತಕ್ಕಂಥ ಮಾತನ್ನ ನಾನು ಈಗ ಹೇಳಿದೆ. ಜೊತೆಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅನೇಕ ವರ್ಷಗಳ ಸಂಘಟನೆಯಿಂದ ಬಂದಿರತಕ್ಕಂಥ ವಿಶ್ವಕರ್ಮ ಜಯಂತ್ಯೋತ್ಸವ ಸರ್ಕಾರದಿಂದ ಆಗ್ತಕ್ಕಂಥ ಕಾರ್ಯಕ್ರಮ, ಅದು ಯಥಾವತ್ತಾಗಿ ಜಯಂತ್ಯೋತ್ಸವ ತಹಸೀಲ್ ಆಫೀಸ್ನಲ್ಲಿ ಮಾಡ್ತಾರೆ. ಸೆಪ್ಟೆಂಬರ್ 17ರಂದು ಆಚರಣೆ ಮಾಡ್ತಾರೆ. ಅದು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ DC ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ನಡೀತಾವ, ತಾಲೂಕುಗಳಲ್ಲಿ ತಹಸೀಲ್ದಾರ್ ನೇತೃತ್ವದ ಕಾರ್ಯಕ್ರಮಗಳು ನಡೀತಾವೆ. ಅದಲ್ಲದೆ ಕೂಡ ಸಮಾಜಕ್ಕೆ ಪೂರಕವಾಗಿ ಸಮಾಜದ ಶಕ್ತಿಯನ್ನು ಹೆಚ್ಚಿಸಬೇಕು. ಈ ಸಮಾಜ ಅಂದ್ರೆ ಏನು ಅಂತಕ್ಕಂಥ ದೃಷ್ಟಿಕೋನ, ಈ ಸಮಾಜ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಕಾಣಬೇಕು. ಇವತ್ತ ಯಾವುದೇ ನಾಯಕರಾಗಿರಬಹುದು ಮತ್ತು ಅಧಿಕಾರಿ ವೃಂದದವರು ನಮ್ಮ ಕಡೆ ಗಮನ ಹರಿಸಬೇಕು ಅಂತಕ್ಕಂಥ ಆಲೋಚನೆ ನಮ್ಮ ಮಹೇಶ್ವರು ಮಾಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಆಯಿತು. ಯಾಕೆ ಹೇಳ್ತೀನಿ ಅಂದ್ರೆ ನಿಜವಾಗ್ಲೂ ಸತ್ಯ ಅವರು ಹೇಳಿದ್ರು. ಅನುದಾನ ಆಯಿತು, ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿ 25 ಲಕ್ಷ ರೂಪಾಯಿ ಅನುದಾನ ಆಗ್ಯದ. ನಾವು ಇಲ್ಲಿ ಬಹಳಷ್ಟು ಸಲ ತಿರುಗಾಡಿದ ಮೇಲೆ ಒಂದು ಹಣ ಬಿಡುಗಡೆ ಮಾಡಿದ್ರು. ಇನ್ನೊಂದು ಕೆಲಸ ಮಾಡಿ ನಿಂದ್ರಿಸಿನ 1 ವರ್ಷ ಆಯ್ತು. ಇವತ್ತು ತೆಗಿತೀನಿ ಫೋಟೋ, ನಾಳೆ ತೆಗಿತೀನಿ ಫೋಟೋ ಅಂತ ಹೇಳಿ 1 ವರ್ಷದಿಂದ ನಾನು ಇವತ್ತು ಮೆಜರ್ಮೆಂಟ್ ತಗೋತೀನಿ, ನಾಳೆಗೆ ಮೆಜರ್ಮೆಂಟ್ ತಗೋತೀನಿ ಅಂತ ಇಲ್ಲಿಂದೇ PWD ಜೈ ಅಂತ ಹೇಳ್ಕೊತ 1 ವರ್ಷ ಆಯ್ತು. ನಾನು 7-8 ಲಕ್ಷ ರೂಪಾಯಿ ಸಾಲ ಮಾಡಿ ಕೆಲಸ ಮಾಡಿದ್ದೆ. ಅಂದ್ರೇನು, ಇದೇ ಬೇರೆ ಸಮಾಜದ ಸ್ವಾಮೀಜಿಗಳಾಗಿದ್ರು, ತಲೆ ಹೊಲ್ದುಕೊಂಡ್ಬಂದ್ಬಿಡ್ತಿದ್ದಾವ. ಕಾಲಿಲ್ ನಡ್ಕೊಂಡು ಬರೋದಿರಲಿ, ಮೊಳಕಾಲಿ ನಡ್ಕೊಂಡು ಬಂದು ಆ ಅಧಿಕಾರಿ ಕೆಲಸ ಮಾಡ್ತೀವಿ. ಸತ್ಯನೂ ಹೌದು. ನಾವು ಸರ್ಕಾರದಿಂದ ಕಾರ್ಯಕ್ರಮಗಳು ತಗೊಂಡಿದ್ದೀವಿ, ಆದ್ರೆ ಸಮಾಜ ಶಕ್ತಿ ಏನು ಅಂತಕ್ಕಂಥ ತೋರಿಸುವ ನಿಟ್ಟಿನೊಳಗೆ ನಾವು ಇನ್ನೂ ಕೂಡ ನಮ್ಮ ವೈಫಲ್ಯತೆ ಆದ. ಯಾಕೆ ವೈಫಲ್ಯತೆ ಆದಪ್ಪ ಅಂತಂದ್ರೆ, ವಿಧಾನಸೌಧದ 224 ಕುರ್ಚಿಗಳಲ್ಲಿ ನಮ್ದೊಂದು ಕುರ್ಚಿ ಇಲ್ಲ. ಅಲ್ಲಿ ಯಾರು ಮಂತ್ರಿ ವರ್ಗದವರು ಕೂಡ ಇಲ್ಲ ನಮ್ಮಲ್ಲಿ. ಆಮೇಲೆ ಇಲ್ಲಿ ಸ್ಥಳೀಯವಾಗಿ ತಾಲೂಕು ಪಂಚಾಯತ್ನಲ್ಲೋ ಜಿಲ್ಲಾ ಪಂಚಾಯತ್ನಲ್ಲೋ ಯಾರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತಕ್ಕಂಥವ್ರು ಇಲ್ಲ. ಈ ರೀತಿಯ ಈಗೆಲ್ಲೋ ಸ್ವಲ್ಪ ಸಮಾಜ ಕಾಣ್ತಿರ್ತದ. ಈಗ ನಮ್ಮ ಮಹೇಶ್ ಆಯ್ತು, ನಮ್ಮ ಜಗದೀಶ್ವರ್ ಆಯ್ತು, ಕೆಲವೊಬ್ರು ಇಲ್ಲಿ ಎಲ್ಲಾ ಸಮಾಜದೊಳಗೆ ಸ್ವಲ್ಪ ಒಡನಾಟ ಇಟ್ಕೊಂಡಿರೋದ್ರಿಂದ ಈಶ್ವರ್ ಖಂಡ್ರೆ ಅವರು ಸ್ವಲ್ಪ ಯಾವಾಗ ಬಂದ್ರೆ ಅವ್ರ ಮಗ ಬಂದ್ರೆ ನಮ್ದು ಇಲ್ಲಿ ಮಹೇಶ್ ಶೋರೂಮ್ ಕರ್ಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ಆ ರೀತಿ ಸ್ವಲ್ಪ ಕೆಲಸ ಆಗ್ಯದ. ಆದ್ರೆ ಇನ್ನೂ ಕೂಡ ನಮ್ಮ ಸಮಾಜ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಾವೆಲ್ಲ ಹಿಂದುಳಿದಿದ್ದೀವಿ. ಅದಕ್ಕೆ ಕಾರ್ಯಕ್ರಮದ ಆಯೋಜನೆ ಬಹಳ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ ನಾವು. ಇದರಲ್ಲಿ ಯಾವುದೇ ತಪ್ಪನ್ನು ಹುಡುಕಾಡುವಂಥದ್ದು ಮಾಡೋಂಗಿಲ್ಲ. ಆದ್ರೆ ನೀವು ಮಾಡುವಂಥ ಕಾರ್ಯಕ್ರಮದ ಸಂಕಲ್ಪ ಹೆಂಗಿರಬೇಕು ಅಂತಂದ್ರೆ, ಈ ಕಾರ್ಯಕ್ರಮನ ಹೇಳಬೇಕು. ಈ
ಈ ಸಮಾಜಕ್ಕೆ ಈ ರೀತಿಯ ಕೊರತೆಗಳನ್ನ ಇಟ್ಕೊಂಡು ಮಾಡಿದ್ರು ಅಂತ ಹೇಳಿ ಈ ಇಲ್ಲಿರ್ತಕ್ಕಂಥ MLA ಅಥವಾ ಈ ತಾಲೂಕು ಸಂಬಂಧಪಟ್ಟಿರ್ತಕ್ಕಂತಹ MP ಅವರುಗಳು ಮಾತನಾಡುವಂತ ಕಾರ್ಯಕ್ರಮಗಳು. ನಮ್ಮ ಚಿಂಚೋಳಿ ತಾಲೂಕಲ್ಲಿ ಇದಿಲ್ಲ. ಭಾಳ ದೊಡ್ಡದಾಗಿ ಇಟ್ಬಿಡೋದು, ಕೇಳ್ಬೇಕಂದ್ರೆ ಭಾಳ ದೊಡ್ಡದಾಗಿ ಕೇಳ್ಬೇಕು. ನಾನು ಒಂದು ಉದಾಹರಣೆ ಹೇಳ್ತಿರ್ತೀನಿ ಯಾವಾಗಲೂ. ನಮ್ಮ ಚಿಂಚಣಿ ಮೌನೇಶ್ವರ ಇದು ಭಾಳ ಸಲ ಹೇಳ್ತಿರ್ತೀವಿ ನಾವು. ಚಿಂಚಣಿ ಮೌನೇಶ್ವರ ಗುಡಿ ಆ ಬ್ರಿಡ್ಜ್ ಉದ್ಘಾಟನೆ ಮೈಸೂರು ಅರಸಕ್ಕೆ ಬಂದಿದ್ರು. ಆ ಚಿಂಚಣಿ ಗುಡಿ ಒಳಗೆ ಆ ಗುಡಿಯ ಅಲ್ಲಿರ್ತಕ್ಕಂಥವ್ರು ಯಾರೋ ಒಬ್ರಿಗೆ ಕೇಳಿದ್ರೆ ಏನ್ ಬೇಕು ನಿಮಗೆ ಅಂತ ಕೇಳಿದ್ರಂತೆ. ಯಾರು ಹೇಳ್ತಿರ್ತಾರೆ, ಯಾರು ಎರಡು ಎಣ್ಣೆ ಕೇಳಿದ್ರು, ಯಾರು ಒಂದು ಟೆಂಟ್ ಕೇಳಿದ್ರಂತ. ಆ ಗುಡಿ ಬಂದಂಥವ್ರು ಯಾರು ಅಂತ ಗೊತ್ತಿಲ್ಲ ಪಾಪ ಅವರಿಗೆ. ರಾಜ ಮಹಾರಾಜರುಗಳು ಅವರು ಇಡೀ ಈ ದಕ್ಷಿಣ ಕನ್ನಡ ಮತ್ತು ಮೈಸೂರು ಕರ್ನಾಟಕದಾಗ ಅವ್ರು 100 ಎಕರೆ ಹೊಲ ಕೊಡ್ತಾರ. ಎಲ್ಲಿ ಬಂಗಾರ ಕಿರೀಟ ಇಟ್ರ, ಬೆಳ್ಳಿ ಕಿರೀಟ ಇಟ್ರ ಅಂದ್ರೆ ಮೈಸೂರು ಅರಸರು ಗೊತ್ತಾ ಹಂಗೆ ಕೇಳಿದ್ರಂತ. ಹಂಗೆ ನಾವು ಕೇಳ್ಬೇಕಾದ್ರೆ ಹೆಂಗೆ ಕೇಳ್ಬೇಕಪ್ಪ ಅಂದ್ರೆ ಇಲ್ಲೊಂದು 2-2.5 ಕೋಟಿ ರೂಪಾಯಿ ಒಂದು ಸಮುದಾಯ ಭವನ ಆಗ್ಬೇಕು ಅಂತ ಕೇಳ್ಬೇಕು. ಇಲ್ಲ ಹೋದ್ರೆ ನಮ್ಮ ತಾಲೂಕದಲ್ಲಿ ಒಂದು ವಸತಿ ನಿಲಯ ಇಲ್ಲ ಅಂತ ಕೇಳ್ಬೇಕು. ಅಥವಾ ನಮ್ಮ ಸಮಾಜ ಬಂದವರಿಗೆ ಒಂದು 5 ಎಕರೆ ಹೊಲ ಕೊಡ್ರಿ ಅಂತ ಕೇಳ್ಬೇಕು. ದೊಡ್ಡದಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ಬಲಿಷ್ಠವಾಗಿ ಇದು ಇರಲಿಲ್ಲ ಅಂದ್ರೂ ಕೂಡ ನಮ್ಮೂರಿಗೆ ಬರೋ ದಿನಗಳದ MLA ಕೊಡ್ರಿ ಅಂತ ಕೇಳ್ಬೇಕು. ಅಂದ್ರೆ ನಮ್ಮ ಬುಡಕ್ಕೆ ಬರ್ಲಿಕ್ಕಂತಾರಪ್ಪ ಅಂತ ಅನಿಸ್ಬಿಡ್ತದೆ. ಕೊಡಲ್ಲ ಯಾರು ಕೂಡ. ನಾನು ಬಂದು ಕೇಳ್ತೀನಿ, ನನ್ನ ಮಹೇಶ್ ನಮ್ಮ ಮಠಕ್ಕೆ ಒಂದು ಲಕ್ಷ ರೂಪಾಯಿ ಕೊಡಪ್ಪ ಅಂತ ಅಂದ್ಕೊಂಡೆ ಕೇಳೋದು ನಮ್ಮ ಧರ್ಮ ಅದು ಅಲ್ಲಿ ಅವಾಗ 100 ಕೊಡ್ಬೋದು, 1000 ಕೊಡ್ಬೋದು, ಅದು ವಿಷಯ ಬೇರೆ. ಹಂಗೆ ಒಂದು ಪ್ರಬಲವಾಗಿರ್ತಕ್ಕಂಥದ್ದು ನೀವು ಇಟ್ಟರಪ್ಪ ಅಂದ್ರೆ ಈ ಸಮಾಜನೂ ಕೂಡ ತಮ್ಮ ಬೇಡಿಕೆಗಳನ್ನ ಕೇಳುವಂಥ ನಿಟ್ಟಿನೊಳಗೆ ಈ ಸಮಾಜ ಬೆಳೆದಲ್ಲ ಅಂತಕ್ಕಂಥದ್ದು ಅವ್ರಿಗೆ ಗಮನಕ್ಕೆ ಬರ್ತದೆ. ಅವ್ರಿಗೆ ಗಮನಕ್ಕೆ ಬಂದದ್ದು ನಮ್ಮ ಸಣ್ಣ ಪುಟ್ಟ ಕೆಲಸಗಳು. ಅವಾಗ ನಮ್ದು 5 ಲಕ್ಷ ರೂಪಾಯಿ ಆಗಿಲ್ರಿ, ಅಟೆಂಡ್ ನಿಂತದ, ನಮ್ಗೆ ಯಾರು ಮಾಡಿಲ್ರಿ ಅಂತಕ್ಕಂಥ ಕೂಗು ನಿಮ್ಗೆ ಭಾಳ ಜಲ್ದಿ ಕೇಳೋಂಗ ಆಗ್ತದೆ. ಅದಕ್ಕೆ ಏನು ಕೇಳಬೇಕು ಇದು ಯಾವುದು ಕೇಳೋದ್ರ ಜೊತೆಗೂ ನೀವು ಇನ್ನೂ ಒಂದು ಮಾಡ್ಬೋದು. ನಮ್ಮವ್ರಿಗೆ ಇವತ್ತು KP ನಂಜುಂಡಿ ಅವರು BJPದಾಗಿದ್ರು, ಕಾಂಗ್ರೆಸ್ಸಿಗೆ ಬಂದಾರ. ನಮ್ಮವ್ರಿಗೆ ನೀವು ಇನ್ನೂ ಕೂಡ MLC ಮಾಡಿಲ್ಲ, ಮಂತ್ರಿ ಮಾಡಿಲ್ಲ ಅಂತಲೂ ಕೇಳ್ಬೋದು. ಹಲವಾರು ಇನ್ನೂ ಅದು ಆಮೇಲೆ ಕುಲಶಾಸ್ತ್ರ ಅಧ್ಯಯನ ನಡ್ಲಿಕ್ಕತ್ತದ. ನಮ್ಮದು ಕುಲಶಾಸ್ತ್ರ ಅಧ್ಯಯನ ಜಲ್ದಿ ಮುಗಿಸಿ ನಮಗೇನು ನಮ್ಮ ಸಮಾಜಕ್ಕೆ ಸ್ಥಾನಮಾನ ಯಾವ್ದು ಸಿಗಬೇಕು ಅದನ್ನು ಕೊಡುವಂಥದ್ದು ಮಾಡ್ರಿ ಅಂತ ಕೇಳ್ಬೋದು. ಆ ರೀತಿನ ಯಾವುದಾದ್ರೂ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಇದ್ರ ಜೊತೆಗೆ ನೀವು ಇಟ್ಕೋಬೇಕು. ಆ ಬೇಡಿಕೆ ಆ ಕಾರ್ಯಕ್ರಮದ ಆಗ್ಬೇಕು. ಅಂದ್ರೆ ಇದು ಕಾರ್ಯಕ್ರಮ ಮಾಡಿ ಇವತ್ತು ನಾವೆಲ್ಲರೂ ಕಾರ್ಯಕ್ರಮ ಮಾಡೋಂಥವ್ರು ಯಾರು? ಕಾಯಕ ಸಮಾಜದವ್ರು, ದುಡಿತಕ್ಕಂಥವ್ರು. ಯಾರೋ ಸಮಾಜದಾಗ ಒಂದು 3-4 ಜನ ಶ್ರೀಮಂತರಿರ್ತೀರಿ, ಉಳಿದಂಥವ್ರು ಭಾಳಷ್ಟು ಜನ ಬಡವರ. ಆ ಬಡವರಿಗೆ ಒಳ್ಳೇದಾಗ್ಬೇಕಲ್ಲ. ಬಡವರಿಗೆ ಒಳ್ಳೇದಾಗಬೇಕಾಗಿತ್ತಪ್ಪ ಅಂದ್ರೆ ನಾವು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಬಹಳ ಮುಖ್ಯ. ಆ ಸರ್ಕಾರಕ್ಕೆ ಪ್ರಬಲವಾಗಿರ್ತಕ್ಕಂಥ ಮನವಿಯನ್ನು ಇಟ್ಕೊಂಡು ನೀವು ಕಾರ್ಯಕ್ರಮ ಮಾಡಬೇಕು. ಅರುಣ್ ಯೋಗಿರಾಜರನ್ನ ಕರೀತಕ್ಕಂಥದ್ದು ಒಳ್ಳೆಯ ಕೆಲಸ. ಯಾಕಪ್ಪ ಅಂತಂದ್ರೆ ಇವತ್ತು ಅರುಣ್ ಯೋಗಿರಾಜ್ ಯಾರು ಅಂತಂದ್ರೆ ಭಾರತ ದೇಶದಲ್ಲಿ ಅವರನ್ನ ಗುರುತಿಸದೇ ಇರ್ತಕ್ಕಂಥ ವ್ಯಕ್ತಿ ಇಲ್ಲ. ಇವತ್ತು KP ನಂಜುಂಡಿ ಅವರನ್ನು ಕೂಡ ಕರೀತಕ್ಕಂಥದ್ದು ಬಹಳ ಮುಖ್ಯ. ಯಾಕಪ್ಪ ಅಂದ್ರೆ ಈ ಸಮಾಜದ ಬೆಳವಣಿಗೆಗೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ನಾಯಕ ಮತ್ತು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಏಕೈಕ ನಾಯಕ ನಂಜುಂಡಿ ಬಿಟ್ಟರೆ ಯಾರಿಲ್ಲ. ಅವರನ್ನು ಕೂಡ ಕರೀತಕ್ಕಂಥದ್ದು ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ತಾವು ತಾಲೂಕಾ ಮಟ್ಟದ ಕಾರ್ಯಕ್ರಮ ಇದ್ರೂ ಕೂಡ ಇದು ಒಂದು ರೀತಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಅನ್ನೋ ರೀತಿಯೊಳಗೆ ಬಿಂಬಿಸುವಂಥದ್ದು ಮಾಡ್ರಿ. ಇವತ್ತು ನಾವು ಅತಿಥಿಗಳಾಗಿ ಆಹ್ವಾನಿತರಾಗಿ ನಾವು ಜಿಲ್ಲೆಯವರಿಗೆ ಕರಿಬೋದು, ಮತ್ತೊಂದು ತಾಲೂಕದವ್ರಿಗೆ ಕರಿಬೋದು, ಮತ್ತೊಂದು ರಾಜ್ಯದವ್ರಿಗೆ ಕರಿಬೋದು, ಬಾಜು ಇರ್ತಕ್ಕಂಥ ತಾಂಡ್ರನವ್ರಿಗೂ ಕರಿಬೋದು, ತೆಲಂಗಾಣದವ್ರಿಗೂ ಕರಿಬೋದು, ನಾವು ಬೀದರ್ ಜಿಲ್ಲೆಯವರಿಗೂ ಕರಿಬೋದು. ಆ ನಿಟ್ಟಿನೊಳಗೆ ಬಹಳಷ್ಟು ಜನ ಸೇರಿಸುವ ಮುಖಾಂತರ ಕಾರ್ಯಕ್ರಮ ಯಶಸ್ವಿಯಾಗಲಿ. ತಾವೇನು ಆಲೋಚನೆ ಮಾಡಿದ್ರಿ, ನಾವು ಯಾರಿಗೂ ಆಹಾರದ ಕಿಟ್ ಹಂಚ್ತೀವಿ, ಯಾರಿಗೂ ಇನ್ನೊಂದು ಮಾಡ್ತೀವಿ ಅಂತ. ಆ ನಿಟ್ಟಿನೊಳಗೆ ನಾವು ಸಮಾಜದಲ್ಲಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡೋ ನಿಟ್ಟಿನೊಳಗೆ ಎಲ್ರಿಗೂ ಒಂದೊಂದು ಪ್ರಶಸ್ತಿ, ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡ್ರ ಆ ಮಕ್ಕಳಿಗೆ ನಾವು ಪ್ರಶಸ್ತಿ ಕೊಡೋಣ, ದುಡ್ಡು ಕೊಡೋದ್ರಿಲ್ಲ. ಅಂತ ಮಕ್ಕಳು ಬರೋದ್ರಿಂದ ಆ ತಂದೆ ತಾಯಿಗಳು ಬರ್ತಾರ, ಅವ್ರ ಸಂಬಂಧಿಕರು ಕೂಡ ಆ ವೇದಿಕೆಯಲ್ಲಿ ಬರುವಂಥದ್ದಾಗ್ತದ. ಅದರಿಂದ ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ಜನ ಹೆಚ್ಚು ಸೇರುವಂಥದ್ದಾಗ್ತದ. ಯಾರಾದರೂ ಪೊಲೀಸ್ನಲ್ಲಿ, ಯಾರಾದರೂ ರೈತ ವೃತ್ತಿಯಲ್ಲಿ ಏನಾದರೂ ಸಾಧನೆ ಮಾಡಿದ್ರು, ಅಥವಾ ಈ ಪಂಚವೃತ್ತಿಯಲ್ಲೇ ಕಡೆಗೆ ಕೆಲಸದಾಗ ಯಾರಾದರೂ ಒಂದು ವಿಶೇಷ ಶಿಲ್ಪಿ ಇತ್ತಪ್ಪ ಅಂತಂದ್ರೆ, ಈ ವಿಶ್ವಕರ್ಮ ಜಯಂತಿ ಇರೋದ್ರಿಂದ ವಿಶ್ವಕರ್ಮನ ಮುಖೇನೇ ಬಂದಿರತಕ್ಕಂಥ ಕೊಡುಗೆಗಳೇನದ ಪಂಚಕಸಬುಗಳ ಮೂಲಕ ಏನು ಈ ಸಮಾಜಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹಳ ಅಪಾರ ಅದ. ಹಂಗ ಯಾರೋ ಕಂಬಾರಿಕೆ ವೃತ್ತಿಯಲ್ಲಿ ನಮ್ಮ ತಾಲೂಕದಲ್ಲಿ ಒಬ್ಬ ಪ್ರತಿಭಾವಂತ ವ್ಯಕ್ತಿ ಇರ್ತಾನ, ಯಾರೋ ಬಂಗಾರ ಕೆಲಸದ ಬಹಳ ಸರಿಯಾಗಿ ಕೆಲಸ ಮಾಡೋರ್ತಾರೆ. ಅಂಥವ್ರಿಗೂ ಕೂಡ 5 ಜನರಿಗೆ ಒಂದು 25 ಜನರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ಬಿಡ, ಒಂದೇ ಸಲ ಖುಷಿ ಹಾಕಿ ಮಾಡೋಣ. ಆ ಮುಖೇನ ಜನಸಂಖ್ಯೆಯನ್ನ ಕ್ರೋಢೀಕರಿಸುವುದಾಗ್ತದೆ. ಅದಕ್ಕೆ ಸಮಾಜದಲ್ಲಿ ಯಾರಾದರೂ ಮಿಲಿಟರಿ ಒಳಗೆ ಸೇವೆ ಸಲ್ಲಿಸಿದವರಿದ್ದು, ಇವತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಅಂತಕ್ಕಂಥ ಈ ಸಭಾದಿಂದ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ನೀವುಗಳು ಇಲ್ಲಿ ನಾವು ಹೇಳೋದಿಷ್ಟೇ, ಸಂಘಟನೆ ಒಂದು ಇದ್ರೆ ಮಾತ್ರ ನಾವು ಏನೆಲ್ಲ ಪಡ್ಕೊಳ್ಬೇಕು ಸಾಧ್ಯದ ಪಡ್ಕೊಳ್ಬಹುದು. ನಾವು ಮಹೇಶ್ವರ ಮದುವೆಗೆ ನಂಜುಂಡಿ ಸರಿ ಕರ್ಕೊಂಡ್ ಬರ್ಬೇಕಾದ್ರೆ
ಅವ್ರು ಸಮಾಜ ಸಂಘಟನೆ ಬಹಳ ನಮ್ಮ ಈ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆಗೆ ಬಹಳ ಬೆಂಬಲ ಕೊಟ್ಟಾರ್ರಿ. ನಮ್ಮಲ್ಲಿ ಈ ಎಸ್ ಟಿ ಮೀಸಲಾತಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ಅವ್ರ ಕಾರ್ಯಕ್ರಮಕ್ಕೆ ಬಹಳ ಸಪೋರ್ಟ್ ಮಾಡ್ಯಾರಿ ಅಂತೆಲ್ಲ ಹೇಳಿ ನಾವು ಕರ್ಕೊಂಡ್ ಬಂದ್ವಿ. ಅಂದ್ರೆ ನಂಜುಂಡಿ ಅವ್ರು ನೋಡೋದು ಕೂಡ ಸಂಘಟನೆಯ ಮುಖ ಮಾತ್ರ ನೋಡ್ತಾರ ಅವ್ರು ಇನ್ನು ಯಾವುದು ಮುಖವನ್ನ ನೋಡಂಗಿಲ್ಲ. ಅದಕ್ಕೆ ತಾವು ಸಂಘಟನೆಯು ಕೂಡ ಒತ್ತು ಕೊಡ್ರಿ. ತಾಲೂಕದಲ್ಲಿ ಇರ್ತಕ್ಕಂಥ ಎಲ್ಲ ವಿಶ್ವಕರ್ಮರನ್ನ ಒಗ್ಗೂಡಿಸುವಂತ ಕೆಲಸ ಆಗ್ಬೇಕು. ಇಲ್ಲಿ ಈಗಾಗಲೇ ಮತ್ತೊಂದು ಬಣ ಇನ್ನೊಂದು ಬಣ ಅನ್ನೋಂಗ್ ಇರ್ತಿರ್ತದೆ. ಏನ್ರಿ ಸ್ವಾಮಿಗಳು ಅಂದ ಕೂಡ ಬರೀ ಜಗದೀಶ್ ಮತ್ತು ಮಲ್ಲಿಕಾರ್ಜುನ ಮಾತು ಕೇಳ್ತಿರ್ತಾರ ಅಂತ ಬಹಳ ಮಂದಿ ಹೇಳ್ತಿರ್ತಾರೆ. ನಾವು ಜಗದೀಶ್ವರ್ ಮತ್ತು ಮಲ್ಲಿಕಾರ್ಜುನ ಮಾತು ಕೇಳ್ತೀವಿ ಇಲ್ಲ ಗೊತ್ತಿಲ್ಲ ನನಗ, ಸಮಾಜದ ಮಾತೆ ಕೇಳ್ತಿರ್ತೀವಿ. ಜನಗಳಿಗೆ ಹಂಗ ಅನಿಸ್ತಿರ್ತವ. ಜನಗಳಿಗೆ ಹಂಗ ಅನ್ಸೋದಾಗ್ಬೇಡ. ಎಲ್ಲರಿಗೂ ಕರೀರಿ, ಎಲ್ಲರಿಗೂ ಎಲ್ಲರೂ ಕರೆದ ಮೇಲೂ ಬಂದಿಲ್ಲ ಅಂತಕ್ಕಂಥ ವಿಚಾರ ಇತ್ತಪ್ಪ, ಅದು ಮತ್ತೆ ಬೇರೆ. ಈಗ ಇಲ್ಲಿ ದೇವೇಂದ್ರ ಪಾಯಿಂಟ್ ಟೀಮ್ ಅಂತ ಇನ್ನೊಂದು ಅದು. ಈಗ ಅವ್ರು ಯಾರು ಕಾಣಿಸಲ್ರಿ. ಇಲ್ಲಿ ಅವ್ರು ಬೇರೆ ಕುಂತ್ ಫೋನ್ ಮಾಡ್ತಿರ್ತಾರೆ, ಏನ್ರಿ ಅವ್ರು ನಮಗ್ ಕರ್ದಿಲ್ರಿ, ನಮ್ಗೆ ಹೇಳಿಲ್ರಿ, ಬಿಟ್ಟಿಲ್ರಿ ಅಂತ. ಅದೇ ಅವ್ರು ಹೇಳಲ್ಲ. ನಿಮಗೆ ಎಷ್ಟು ವರ್ಷದಿಂದ ನೋಡ್ತೀವಿ, ಅವ್ರಿಗೂ ಅಷ್ಟು ವರ್ಷದಿಂದ ನೋಡ್ಕೊಂಡೇ ಹೊಂಟಿವಿ. ಅದಕ್ಕೆ ಆ ರೀತಿ ಅನುಸರಣೆ ತಗೊಂಡು ಹೋಗ್ಬಿಡಲ್ಲ. ಏನಾಗಲ್ಲ, ಸಮಾಜದ ಕಾರ್ಯಕ್ರಮಗಳು ಮಾಡಿ, ನಿಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿರಲ್ಲ, ಸಮಾಜ ಕಾರ್ಯಕ್ರಮ ಮಾಡ್ಕೊಂಡು ಎಲ್ಲರಿಗೂ ತಗೊಂಡು ಹೋಗೋದು ಆಗೋದು. ಅದಕ್ಕೆ ವಿಶ್ವಕರ್ಮನ ಬಗ್ಗೆ, ಜಯಂತ್ಯೋತ್ಸವ ಬಗ್ಗೆ ಬಹಳ ಚಂದ ಹೇಳಿದ್ರು. ಸರ್ಕಾರದಲ್ಲಿ ಕಾರ್ಯಕ್ರಮ ಆಗ್ಬೇಕಾಗಿತ್ತಪ್ಪ ಜಯಂತಿ ಅಂತ ಮಾತ್ರ ಕೊಟ್ಟಿರ್ತಾರೆ. ನಾವು ಪೂಜಾ ಮಹೋತ್ಸವನೇ ಸರಿಯದು, ವಿಶ್ವಕರ್ಮನಿಗೆ ಪೂಜೆನೇ ಸಲ್ಲುತ್ತದ. ಅದಕ್ಕೂ ನೀವು ಸರ್ಕಾರ ನಮ್ಗೆ ಜಯಂತ್ಯೋತ್ಸವ ಕೊಡೋಕಿನ ಮುಂಚೆ ಇಲ್ಲಿ ನೋಡ್ರಿ, ನಮ್ಮಲ್ಲಿ ಎರಡದ. ಒಂದು ಏಕಮುಖಿ ವಿಶ್ವಕರ್ಮ ಅದ, ಇನ್ನೊಂದು ಪಂಚಮುಖಿ ವಿಶ್ವಕರ್ಮ ಅದ. ಪಂಚಮುಖ ವಿಶ್ವಕರ್ಮ ಅದು ಯಾರಂದ್ರೆ ದೇವರು, ಆತನಿಗೆ ಹುಟ್ಟು ಇಲ್ಲ, ಆತನಿಗೆ ಸಾವು ಇಲ್ಲ. ಹಿಂಗಾಗಿ ಅವನಿಗೆ ವಿಶ್ವಕರ್ಮ ನಾವು ಪೂಜಾ ಮಹೋತ್ಸವನೇ ಮಾಡೋಣ. ಏಕಮುಖ ವಿಶ್ವಕರ್ಮ ಯಾರಂದ್ರೆ ದೇವಶಿಲ್ಪಿ ವಿಶ್ವಕರ್ಮ. ಆತ ಕನ್ಯಾ ಸಂಕ್ರಮಣ ಸೆಪ್ಟೆಂಬರ್ 17ರಂದು ಕನ್ಯಾ ಸಂಕ್ರಮಣ ಅಂತ ಬರ್ತದ. ಆ ಕನ್ಯಾ ಸಂಕ್ರಮಣದಲ್ಲಿ ಜನ್ಮ ಮಾಡಿದ. ಯಾರು ಹುಟ್ಟಿದ್ರು ಅಂದ್ರೆ ದೇವಶಿಲ್ಪಿ ವಿಶ್ವಕರ್ಮ ಹುಟ್ಟಿದ. ಆ ಒಂದು ಮುಖ ಇದ್ದು ಹಿಂದೆಲ್ಲ ಸಾಮಾನು ಇಟ್ಕೊಂಡು ಕುಂತಿರ್ತಾರಲ್ಲ, ಅದು ದೇವಶಿಲ್ಪಿ ವಿಶ್ವಕರ್ಮ. ಆ ದೇವಶಿಲ್ಪಿ ವಿಶ್ವಕರ್ಮ ಜಯಂತ್ಯೋತ್ಸವ ನಡೀತದೆ, ಏಕಮುಖಿ ವಿಶ್ವಕರ್ಮ. ಹಿಂಗಾಗಿ ಅದು ಒಂದು ರೀತಿ ಅದು ಸರ್ಕಾರ ಆಲೋಚನೆ ಮಾಡಿಲ್ಲ. ಅದನ್ನ ದೇವಶಿಲ್ಪಿ ವಿಶ್ವಕರ್ಮ ಅಂತೇಳಿ ನಾವು ಆತನಿಗೆ ಜಯಂತ್ಯೋತ್ಸವ ಮಾಡ್ಬೋದು. ಈ ಪಂಚಮುಖಿ ವಿಶ್ವಕರ್ಮನಿಗೆ ನಾವು ಪೂಜಾ ಮಹೋತ್ಸವ ಮಾಡ್ಬೋದು. ಈ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ನೀವು ಅದನ್ನ ಪೂಜಾ ಮಹೋತ್ಸವ ಅಂತ ಅಂದ್ರೂ ಏನು ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಶ್ರಾವಣ ಮಾಸ ಒಳ್ಳೆಯ ವಾತಾವರಣದಲ್ಲಿ ಕುಂತಿದ್ದೀವಿ ನಾವು. ಈ ದೇವಸ್ಥಾನದಲ್ಲಿರ್ತಕ್ಕಂಥ ಮೌನೇಶ್ವರರು ಮತ್ತು ಆ ಜಗನ್ಮಾತೆ ಕಾಳಿಕಾಂಬೆ ತಮ್ಮೆಲ್ಲರಿಗೂ ಸಮಾಜಮುಖಿ ಆಲೋಚನೆಗಳು ಮಾಡಿರುವುದರಿಂದ ನಿಮ್ಮೆಲ್ಲರಿಗೂ ಕೂಡ ಆ ತಾಯಿ ಜಗನ್ಮಾತೆ ಕಾಳಿಕಾಂಬೆ ಮತ್ತು ಆ ಜಗದ್ಗುರು ಮೌನೇಶ್ವರ ಆಶೀರ್ವಾದ ನಿರಂತರವಾಗಿ ನಿಮ್ಮ ಮೇಲೆ ಇರಲಿ. ನೀವು ಮಾಡಿಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ನಿಮಗಾಗಿ ಅಲ್ಲ, ನಿಮ್ಮ ವೈಯಕ್ತಿಕ ವಿಕಾಸಕ್ಕಾಗಿ ಅಲ್ಲ, ಸಮಾಜದ ಉದ್ಧಾರಕ್ಕಾಗಿ ಮಾಡಿರ್ತಕ್ಕಂಥ ಆಲೋಚನೆಗೆ ಜಯವಾಗಲಿ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿ. ಸುಲೇಪೇಟ್ ಶ್ರೀಮಠದ ಆಶೀರ್ವಾದವೂ ಕೂಡ ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆಗೆ ನಾವು ಹಗಲಿರುಳು ಶ್ರಮಿಸ್ತೀವಿ, ಸಮಾಜ ಸಂಘಟನೆಯನ್ನು ಮಾಡ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡುವ ನಿಟ್ಟಿನೊಳಗೆ ನಾವು ಕೂಡ ನಿಮ್ಮ ಜೊತೆಗೆ ಯಾವತ್ತೂ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ಕೋರುತ್ತೇವೆ. ಓಂ ನಮೋ ವಿಶ್ವಕರ್ಮಣೆ. ಸರ್ವೇ ಜನ